ಮಾಡೋಣ ಅಂತ ಬಂದಿದ್ದೆ. ಮೊಬೈಲ್ ತಗೊಂಡಿದ್ದಾಯ್ತು. ನೆಕ್ಸ್ಟ್ ಕ್ರೇಜಿ ಬ್ಲಾಗ್ಸ್ ಬರ್ತಾ ಇರುತ್ತೆ, ಚೆಕ್ ಮಾಡ್ತಾ ಇರಿ. ನಾನು ಬಂದಿದ್ದೆ ಮೊಬೈಲ್ ಪ್ಲಾನೆಟ್ ಸ್ಟೋರ್ಗೆ, ರಾಜ್ಕುಮಾರ್ ರೋಡಲ್ಲಿರೋದು, ರಾಜನಗರದಲ್ಲಿ. ಸೊ ನನಗೆ ಗೊತ್ತಿರೋರೊಬ್ರು ನನ್ನ ಬೈಕ್ನ ಟೆಸ್ಟ್ ಡ್ರೈವ್ ಹೋಗ್ಬೇಕು ಅಂತ ಹೇಳಿ ಅವ್ರು ಬಿಟ್ಟು ಪಾಪ ಟೆಸ್ಟ್ ಡ್ರೈವ್ ಹೋಗೋದಕ್ಕೆ ಬ್ರೋ ನಿಮ್ಮ ಗಾಡಿ ಹೋಗ್ಬೋದಲ್ಲ, ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಬರ್ತಾರಂತೆ. ಹೋಗಿ ಬನ್ನಿ ಆರಾಮಾಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಸ್ಪೆಷಲ್ ಅಪ್ಪ, ಬೆಳಿಗ್ಗೆ ಎಲ್ಲ ನಾನು ಮೊಬೈಲ್ ಅಪ್ಡೇಟ್ ಮಾಡಬೇಕು ಅಂತ ಇದೆ, ಹಂಗಾಗಿ ನಾನು ವೀಡಿಯೋಸ್ ಕೂಡ ಹಾಕಿದೆ, ನೋಡಿದ್ರಿ. ಏನಿಲ್ಲ, ಇವತ್ತು ಸ್ಪೆಷಲ್ ಏನು ಅಂತಂದರೆ, ಇವತ್ತು ನನ್ನ ಫ್ರೆಂಡ್ ಪ್ರೀತಮ್ ಅಂತ ಹೇಳಿ ಇವತ್ತು ಅವ್ರದ್ದು ಬೈಕ್ ಡೆಲಿವರಿ ಇದೆ. ಇವತ್ತು ಅವ್ರದ್ದು ಬೈಕ್ ಡೆಲಿವರಿ ತೊಗೊತಾ ಇದ್ದೀವಿ. ಇದು ಫಸ್ಟ್ ಟೈಮು ನನ್ನ ಕ್ಲಬ್ಬಲ್ಲಿ, ನಮ್ಮ ಬೈಕಿಂಗ್ ಕ್ಲಬ್ಬಲ್ಲಿ ಈ ಗಾಡಿ ತೊಗೊತಾ ಇರೋದು. ಯಾವುದಪ್ಪ ಅಂತ ನೋಡ್ತಾ ಇದ್ದೀರಾ, ಬನ್ನಿ ತೋರಿಸ್ತೀನಿ ನಾನು. ಸೊ ಏನಪ್ಪ ಅಂತಂದರೆ, ಇವತ್ತು ಅವ್ರ ಬೈಕ್ ತೊಗೊತಾ ಇರೋದು ತುಂಬ ಲೇಟ್ ಆಗೋಯ್ತು. ಆ್ಯಕ್ಚುಲಿ ನಾನು ಆ ಎಂಡಿಂದ ಈ ಎಂಡಿಂಗ್ ಬರೋಷ್ಟು ಕಡೆ ಅಲ್ಟ್ರಾ ವೈಲ್ ಇದು ಫಸ್ಟ್ ಟೈಮು. ಗಾಡಿ ಏನು ಅಂದರೆ ಒಂದು ಸ್ವಲ್ಪ ಸ್ಪೋರ್ಟಿವ್ ಲುಕ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಲೀಡ್ ಕೊಡುತ್ತೆ, ಬಟ್ ಕ್ರೇಜಿಯಾಗಿರುತ್ತೆ. ಶಾರ್ಟ್ಸ್ ಎಲ್ಲ ಹಾಕ್ತೀನಿ, ನೋಡಿ ಹೆಂಗೆ ಕಾಣುತ್ತೆ ಅಂತ ಒಂದ್ಸರಿ ಗಾಡಿ ನೋಡ್ಬಿಟ್ಟು ಹೇಳಿ ನನಗೆ. ಈ ಗಾಡಿ ಎಷ್ಟು ಜನದ ಹತ್ರ ಇದೆ, ಇದ್ರ ರಿವ್ಯೂಸ್ ಏನು ಅಂತ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಿಖಿಲ್ ಏನು ಅನ್ಸುತ್ತೆ ಇವಾಗ ಪ್ರೀತಮ್ಮು ಗಾಡಿ ಅಲ್ಟ್ರಾ ವೈಲೆಟಿಸ್ನೇ ನಿಂಗೆ ಅನಿಸುತ್ತೆ? ದಿನ 890 ತಗೊಂಡು ಆಯಾಬುಸ ತಗೊಂಡು ಬೂಮ್ 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 ಅನ್ಸಿದ್ದಾಯ್ತು. ಇವಾಗ ಸೈಲೆಂಟಾಗಿ ನೇಚರ್ನ ಸೇವ್ ಮಾಡೋದಕ್ಕೆ ಸೈಲೆಂಟಾಗಿ ಓನಾಗಿ ಹೋಯ್ತಾರೆ. ಇನ್ನು ಸೈಲೆಂಟಾಗಿ ಬರ್ತಾರೆ ಮೇಲೆ. ಇನ್ನು ಸೌಂಡ್ ಇತ್ತು, ಈಗ ಸೈಲೆಂಟಾಗಿ ಬರ್ತಾರೆ ಡೈರೆಕ್ಟಾಗಿ. ಓಕೆ, ಹಲೋ ಗಾಯ್ಸ್, 890 ಆಯಿತು, ಇವಾಗ ಬೂಸ ಆಯಿತು. ಇವಾಗ ಇನ್ನೊಂದು ಗಾಡಿಗೆ ಬರ್ತಾ ಇದೆ, ಇನ್ನೂ ಸರ್ಪ್ರೈಸ್ ಆಗಿ ಇಟ್ಟಿದ್ದೀನಿ. ಬಟ್ ಈ ಗಾಡಿ ತೊಗೋಬೇಕು ಅಂತ ಅನಿಸಿದೆ ಯಾಕೆ ಡಾರ್ಲಿಂಗ್? ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಓಕೆ, ನಾನು ಪೆಟ್ರೋಲಲ್ಲೂ ಯೂಸ್ ಮಾಡಿದ್ದೀನಿ, ಏನಂತಾರೆ 890 ಯೂಸ್ ಮಾಡಿದ್ದೀನಿ, ಹಯಾಬುಸ ಯೂಸ್ ಮಾಡಿದ್ದೀನಿ, ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ. ಆಲ್ಮೋಸ್ಟ್ ಒಂದು 50,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಎಲ್ಲ ಓಡಿಸಿದ್ಮೇಲೂ ಎಲ್ಲೋ ಒಂದು ಕಡೆ ಒಂದು ನೇಚರ್ಗೆ ನಾವು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅನಿಸ್ತು. ಇಕೋ ಫ್ರೆಂಡ್ಲಿ ಇರಲಿ ಅಂತ. ಆ್ಯಸ್ ನನ್ನ ಇನ್ಸ್ಟಾ ಐ ಡಿ ನೋಡಿದ್ರು ನಾನು ಸೈಕ್ಲಿಂಗ್ನ ಜಾಸ್ತಿ ಪ್ರಮೋಟ್ ಮಾಡ್ತೀನಿ. ಸೈಕ್ಲಿಂಗಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಎನರ್ಜಿಯಿಂದ ನಾವು ಇದು ಮಾಡ್ತೀವಿ, ನೇಚರ್ಗೆ ಫಿಸಿಕಲಿ ಅದು ಚಾಲೆಂಜ್ ಆಗಿರುತ್ತೆ. ಅದನ್ನು ನಾನು ಸೈಕ್ಲಿಸ್ಟ್ ಆಗಿ ಈ ಎಲೆಕ್ಟ್ರಿಕ್ಗೆ ಇದು ಮಾಡೋಣ ಅಂತ. ಬಟ್ ಎಲೆಕ್ಟ್ರಿಕಲ್ಲೂ ಮುಂಚೆ ಇರೋ ಪ್ರಕಾರ 100 ಕಿಲೋಮೀಟರ್ಗೆಲ್ಲ ನಾವು ಚಾರ್ಜ್ಗೆ ಹಾಕಬೇಕು ಅಂತಿದ್ದಾರೆ, ಎಲ್ಲ ಕಡೆ ಓಡ್ಸಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಇದೇನೋ ಆಪ್ಷನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ರೇಂಜ್ 300ವರೆಗೂ ಇದೆ. ರೇಂಜ್ 300ವರೆಗೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಕಂಪೇರ್ ಮಾಡಿದ್ರೆ. ಒಂದ್ಸರಿ ಚಾರ್ಜ್ ಹಾಕಿದ್ರೆ ಕ್ಲೀನಾಗಿ ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು, ಅಲ್ಲೊಂದ್ಸರಿ ಚಾರ್ಜ್ ಹಾಕಿದ್ರೆ ಮತ್ತೆ ವಾಪಸ್ ಬೆಂಗಳೂರು ಬರ್ಬೋದು ವಿತೌಟ್ ಎನಿ ಚಾರ್ಜಸ್. ಅದು ಇಲ್ಲಿಂದ ನಾವು ಏನೋ ಇದಕ್ಕೆ ಹೋಗ್ತೀವಿ ಅನ್ಕೊಳ್ಳಿ, ಅದು ಚಿಕ್ಕಮಂಗ್ಳೂರಿಗೆ 300 50 ರೂಪಾಯಲ್ಲಿ ಹೋಗ್ತೀವಿ. ಸಾಧ್ಯನಾ ನಿಮಗೆ ಬೇರೆ ಗಾಡಿ ಹೋಗೋದಕ್ಕೆ? ಕ್ರೇಜಿ. ನಾವು ಇಲ್ಲಿಂದ ಒಂದ್ಸರಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂದ್ರೆ 1,500 ಪೆಟ್ರೋಲ್ ಬೇಕು, ಇಲ್ಲ 1,000 ರೂಪಾಯಿ ಅಂತಾನೆ ಅನ್ಕೊಳ್ಳೋಣ ಮಿನಿಮಮ್. ಮತ್ತೆ ಆ ಕಡೆಯಿಂದ ವಾಪಸ್ ಬರ್ಬೇಕಂದ್ರೆ 1,000 ರೂಪಾಯಿ ಬೇಕು ಮಿನಿಮಮ್. 300 cc ಇವರು 50 ರೂಪಾಯಿ ಹೋಗ್ತಾರೆ. 50 ರೂಪಾಯಿ ಅದು KSRTC ಬಸ್ಸಲ್ಲೂ ಕರ್ಕೊಂಡು ಹೋಗಲ್ಲ ಇದಕ್ಕೆ. ಅದು ಟೆಕ್ನಿಕಲಿ ಏನಂದ್ರೆ 10 ಕಿಲೋವ್ಯಾಟ್ ತೊಗೊಳುತ್ತೆ. 1 ಕಿಲೋವ್ಯಾಟ್ಗೆ ಎಷ್ಟಿದೆ ಈಗ? 4 ರೂಪಾಯಿ 5 ರೂಪಾಯಿ. ಫಾಸ್ಟ್ ಚಾರ್ಜಿಂಗ್ ಇದೆಯಾ? ಫಾಸ್ಟ್ ಚಾರ್ಜಿಂಗ್ ಇದೆ. ಎಷ್ಟು ನಿಮಿಷ ಬೇಕು ಫಾಸ್ಟ್ ಚಾರ್ಜಿಂಗ್ ಆಗೋದು? ನಿಮಗೆ ಇದು ಫಾಸ್ಟ್ ಚಾರ್ಜ್ ಅಂತ ಆಪ್ಷನ್ ಇದೆ, ಅದು ತೊಗೊಂಡ್ರೆ 3 ಅವರ್ಸ್ ಫುಲ್ ಚಾರ್ಜ್ 0 to 100 3 ಅವರ್ಸ್. ನಮ್ಮ 20% ಮೇಲೆ ಏನಾದ್ರು ಇನ್ನೂ ಚಾರ್ಜ್ ಇತ್ತು ಅಂದರೆ 2.5 ಅವರ್ಸ್ ಒಳಗಡೆ ಆಗುತ್ತೆ. ಓಕೆ. ಸೊ ಎಲ್ಲಾದರೂ ಒಂದು ಕಾಫಿಗೋ ಊಟಕ್ಕೋ ನಿಲ್ಸಿದ್ರೆ ಚಾರ್ಜ್ ಹಾಕೊಂಡ್ರೆ ಯಾರು ಕೇಳ್ಕೋಬೇಕು, ಸರ್ ಒಂದು ಸ್ವಲ್ಪ ಚಾರ್ಜಿಂಗ್ ಏನಾದ್ರು ಆಪ್ಷನ್ ಕೊಡ್ತೀರಾ ಅಂತ. ಚಾರ್ಜ್ ಹಾಕೊಂಡ್ರೆ ಆಬ್ವಿಯಸ್ಲಿ ಈ ಟರ್ಬೋ ಚಾರ್ಜಸ್, ಹೈ ಸ್ಪೀಡ್ ಚಾರ್ಜಸ್ ಎಲ್ಲ ಇರುತ್ತಲ್ಲ, ಅಲ್ಲಿಗೆಲ್ಲ ಹಾಕೊಂಡ್ರೆ ಬೇಗ ಚಾರ್ಜ್ ಅದಕ್ಕೆಲ್ಲ ಅದೆಲ್ಲ ಹಾಕೊಂಡ್ರೆ 45 ಮಿನಿಟ್ಸ್ ಒಂದು ಏನಂತಾರೆ. ಇವಾಗ ನಾವೆಲ್ಲ ಒಂದು ಕಡೆ ಲಂಚ್ ಬ್ರೇಕ್ ಹೋಗಿರ್ತೀವಿ, ಬ್ರೇಕ್ಫಾಸ್ಟ್ ಹೋಗಿರ್ತೀವಿ, ಇನ್ ಕೇಸ್ ಆಫ್ ಅಲ್ಲೇನಾದ್ರು ಪ್ಲೇಕ್ ಪಾಯಿಂಟ್ ಇದ್ದು ಹೈ ಸ್ಪೀಡ್ ಬೂಸ್ಟ್ ಚಾರ್ಜರ್ ಇದ್ರೆ ನಾವು ಒಂದು 5 ನಿಮಿಷ ಪಿಚ್ ಸ್ಟಾಪ್ ಏನಾದ್ರು ತಗೊಂಡು 1 ಅವರ್ ನಾವು ಹೊರಗಡೆ ಹೋಗಿ ಬ್ರೇಕ್ ತಗೊಂಡು ವಾಪಸ್ ಬರೋಷ್ಟೊಳಗಡೆ ಫುಲ್ ಚಾರ್ಜ್ ಆಗೋಗಿರುತ್ತೆ. ಆಕ್ಚುಲಿ ಇದನ್ನ ಪ್ಲಾನಿಂಗ್ ಮಾಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ಏನಂದ್ರೆ ಇಲ್ಲಿಂದ ನೀವು ಚಿಕ್ಕಮಂಗ್ಳೂರು ಅಂತ ಹೇಳಿದ್ರಲ್ಲ, ಹೋಗ್ತಾ ದಾರಿಯಲ್ಲಿ ಎಲ್ಲರೂ ಚಾರ್ಜಿಂಗ್ ಸ್ಟೇಷನ್ ಇದೆಯಾ ನೋಡಬೇಕು. ಅಲ್ಲಿ ಏನಾದ್ರು ಚಾರ್ಜಿಂಗ್ ಪ್ಲಸ್ ಅಂತ ಬರುತ್ತೆ. ಇನ್ ಕೇಸ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂದ್ರೆ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಅಲ್ಲೇ ನಿಲ್ಲಿಸಬೇಕು. ಅಲ್ಲಿ ನಿಲ್ಲಿಸಿ ಚಾರ್ಜ್ ಹಾಕಿದ್ರೆ 45 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ನೀವು ಚಿಕ್ಕಮಂಗ್ಳೂರಲ್ಲ ಮತ್ತೆ ಇನ್ನೂ ಮುಂದಕ್ಕೆ ಹೋಗ್ಬೋದು, ಇನ್ನೂ 300 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೋದು. ಸೊ ಇದು ಪ್ಲಾನಿಂಗ್. ಸೊ ನಾವು ಓವರ್ ಆಲ್ ಒಂದು 5,000 ಖರ್ಚು ಮಾಡ್ಕೊಂಡು ಬಂದಿದ್ರೆ ಇವರೊಂದು 200-300 ರೂಪಾಯಿ ಖರ್ಚು ಮಾಡಿಬಿಟ್ಟಿರ್ತಾರೆ ಬರೀ ಫ್ಯೂಯಲ್ ಚಾರ್ಜಸ್ ಅಲ್ಲಿ. ಅವ್ರು ಚಾರ್ಜ್ ಹಾಕ್ತಾರೆ, ನಾವು ಪೆಟ್ರೋಲ್ ಹಾಕ್ಸ್ತೀವಿ ಅಷ್ಟೇ. ನಮ್ದು ಸೌಂಡ್ ಬರುತ್ತೆ, ಇವ್ರದ್ದು ಸೌಂಡ್ ಬರಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೀವು ನೇಚರ್ಗೆ ಸಿಕ್ಕಾಪಟ್ಟೆ ಪೊಲ್ಯೂಟ್ ಮಾಡ್ತಾ ಇದ್ರೆ ನಾವು ಪೊಲ್ಯೂಟ್ ಮಾಡಲ್ಲ. ಈಗ ಬೂಸದಲ್ಲಿ 890 ಎಲ್ಲ ಎಕ್ಸಾಸ್ಟ್ ಹಾಕೊಂಡು ಮಾಡ್ಬಿಟ್ರು. ಈಗ ಇವಿಗೆ ಬಂದಾದ್ಮೇಲೆ ಸೈಲೆಂಟ್ ಆಗಿ ಬಂದ್ಬಿಡೋಣ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ. ಈಗ ಅದೇ ಹೇಳ್ತಾರಲ್ಲ, ಫಸ್ಟ್ ಎಲ್ಲ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ್ಮೇಲೆ ತಾನೇ ತಿದ್ಕೊಳ್ಳೋದು. ಸೊ ನಾವು ಅದನ್ನ ಮಾಡಿದೀವಿ, ಇಲ್ಲ ಅಂತ ಹೇಳಲ್ಲ, ನಾವು ಪೊಲ್ಯೂಷನ್ ಮಾಡಿದೀವಿ. ಈಗ ಪೊಲ್ಯೂಷನ್ ಫ್ರೀ ಆಗಿ ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ 890ಗೆ ಬೂಸಾಗೆ ಪೆಟ್ರೋಲ್ ಹಾಕ್ಸಿ ಸಾಕಾಗಿ ಕೊನೆಗೆ ಇವಿಗೆ ಬಂದಿದ್ದಾರೆ. ಅಟ್ಲೀಸ್ಟ್ ಒಂದು 50 ರೂಪಾಯಿಲೇ ಟ್ರಿಪ್ ಮುಗಿಸ್ಬಿಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ. ಅದಕ್ಕಿಂತ ಮುಂಚೆ ಮೊನ್ನೆ ಒಂದು ಬರೀ ಜಸ್ಟ್ 700 ಕಿಲೋಮೀಟರ್ಸ್ ಹೋಗಿದ್ವಿ 890 ಅಲ್ಲಿ. ಅದಕ್ಕೆ ಯು ಬಿಲೀವ್ ಇಟ್ ಆರ್ ನಾಟ್, ಆಲ್ಮೋಸ್ಟ್
5,000 rupees ಪೆಟ್ರೋಲ್ ಹಾಕ್ಸಿದ್ದೀವಿ. ಯಾಕಂದರೆ ನೀವು 890ಗೆ ಎಷ್ಟು ಕಿಲೋಮೀಟರ್ಗೆ? 700 ಕಿಲೋಮೀಟರ್ಸ್ಗೆ 700 ಕಿಲೋಮೀಟರ್ಗೆ 5,000 ಪೆಟ್ರೋಲ್ ಹಾಕ್ಸಿದ್ದೀವಿ. ಈಗ 700 ಕಿಲೋಮೀಟರ್ಗೆ ಬರೀ 50 ರೂಪಾಯಿಲಿ 100 ರೂಪಾಯಿಲಿ ಕೆಲಸ ಮುಗಿದೋಗುತ್ತೆ ಈಗ. ಸೂಪರ್ ಅಲ್ಲ ಕಾನ್ಸೆಪ್ಟ್ ಇದು? ಹೌದು. ಇವಾಗಿರೋ ಎಥನಾಲ್ ಮಿಕ್ಸ್ ಫ್ಯೂಯಲ್ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ನಾವು ಇವಾಗ ಪೆಟ್ರೋಲ್ ಗಾಡಿನೇ ಬಿಡಬೇಕು ಅನ್ಸುತ್ತೆ. ಯಾಕಂದ್ರೆ ತಗೊಂಡ್ಮೇಲೂ ಪೆಟ್ರೋಲ್ ಹಾಕ್ಸಿದ ಮೇಲೆ ಪ್ರಾಬ್ಲಮ್. ಬ್ಯಾಟ್ರಿ ಬಿಟ್ಟರೆ ಬೇರೆ ಏನು ಇಶ್ಯೂಸ್ ಜಾಸ್ತಿ ಬರೋದೇ ಇಲ್ಲ ಅಂತ ಅನ್ಸುತ್ತೆ ಅಲ್ಲ? ಇದರಲ್ಲಿ ಬ್ಯಾಟ್ರಿನೇ ಅವರು ಆಲ್ಮೋಸ್ಟ್ 1 year ವಾರಂಟಿ ಕೊಡ್ತಿದ್ದಾರೆ. 5 year ವಾರಂಟಿ ಕೊಡ್ತಿದ್ದಾರೆ. 1 lakh ಕಿಲೋಮೀಟರ್ ವಾರಂಟಿ ಕೊಡ್ತಿದ್ದಾರೆ. ಅಷ್ಟರೊಳಗಡೆ ಏನೇ ಆದರೂ ಅವ್ರು ರೀಪ್ಲೇಸ್ ಮಾಡಿಕೊಡ್ತಾರೆ. ಅದಕ್ಕೆ ಮೇಲೆ ಬೇಕಾದ್ರೆ ಎಕ್ಸ್ಟೆಂಡಬಲ್ ವಾರಂಟಿ ತೊಗೊಬೋದು. ಇದರಲ್ಲಿ ಇನ್ನೂ ಒಂದು ವರ್ಷನ್ ಬಿಟ್ಟಿದ್ದಾರೆ. ಅದು 8 ವರ್ಷ ವಾರಂಟಿ, 8 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಟ್ಟಿದ್ದಾರೆ. 8 ಲಕ್ಷ ಆಮೇಲೆ ಯು ಶುಡ್ ಅಂಡರ್ಸ್ಟ್ಯಾಂಡ್, ಅಂದರೆ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿದೆ, ನಂಬೋದು ಅಂತ. ಲೆಟ್ಸ್ ಸಿ, ಎಲೆಕ್ಟ್ರಿಕ್ಗೆ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಸಕ್ಸಸ್ ಆಗಲಿ ಆ್ಯಂಡ್ ನಮ್ಮನ್ನು ನೋಡಿ ಬೇರೆಯವರು ಎಲೆಕ್ಟ್ರಿಕ್ಗೆ ಬರಲಿ, ಒಂದು ನೇಚರ್ಗೆ ಒಂದು ಒಳ್ಳೆ ಒಂದು ಕಾಂಟ್ರಿಬ್ಯೂಟ್ ಮಾಡಲಿ ಅಂತ ಕೇಳ್ಕೊತೀನಿ. ಪ್ರೀತಮ್ ಗಾಡಿ ಮೇಲೆ ಕೂತ್ಕೊಂಡ್ರೆ ಯಾವ ಥರ ಕಾಣ್ತಾರೆ ಅಂತ ಒಂದ್ಸರಿ ನಾನು ಗ್ಲಿಮ್ ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ ಒಂದ್ಸರಿ. ಆಲ್ಮೋಸ್ಟ್ ಅಯೋಗ್ಯ ಥರನೇ ಇರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು. ಕ್ಲಬ್ಬಿಂದ ಎಲ್ಲರೂ ಬಂದಿದ್ದಾರೆ. ಇನ್ನೊಂದಿಬ್ಬರು ಬರಬೇಕು, ಕಾಯ್ತಾ ಇದ್ದೀವಿ. ಬಂದಿದ ತಕ್ಷಣ ನೆಕ್ಸ್ಟ್ ಇನ್ನೇನು ರಿವೀಲ್ ಮಾಡ್ತಾ ಇರಬೇಕು. ಆಲ್ರೆಡಿ ಸ್ಟೇಜ್ ಹೋಗಿದ್ದಾರೆ. ನಾನು ನೆಕ್ಸ್ಟು ರಿವೀಲ್ ಮಾಡೋದ್ಮೇಲೆ ಹೆಂಗಿರುತ್ತೆ ಅಂತ ಬರ್ತಾನೆ ಇರಲಿ, ನಮ್ಮ ಹುಡುಗರು ಇದೇ ಥರ ಬೆಳೀತಾನೆ ಇರಲಿ, ಎಲ್ಲರೂ ಬೆಳೆಯೋದು ನೋಡೋದಕ್ಕೆ ತುಂಬ ಖುಷಿ, ಹ್ಯಾಪಿನೆಸ್ ನೋಡಿ ಇದು ಫಸ್ಟ್ ಗಾಡಿಯಿಂದ ಹೇಳ್ತಾನೆ ಇದ್ದೀರಾ, ಇದೇ ಗಾಡಿ ಸಹವಾಸ ಬೇಡ ಅಂತ ಅಂದ್ಕೊಂಡಿದ್ದೀವಿ. 4 ಗಾಡಿ ಆಡಾಯ್ತು. ಥ್ಯಾಂಕ್ ಯು. ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಎಸ್, ಫೈನಲಿ PFCಗೆ EVನ ಎಂಟ್ರಿ ಕೊಡ್ತಾ ಇದ್ದೀವಿ ಅಲ್ಟ್ರಾ ವೈಲೆಟ್ ಮುಖಾಂತರ. ಸೊ ಮೋರ್ ಟು ಗೋ, ಬಟ್ ರೈಟ್ ಸೈಡ್ ಗಾಡಿ. ಥ್ಯಾಂಕ್ ಯು. ಇನ್ನೂ ಒಂದು ಹೇಳಬೇಕು, ಈ ಗಾಡಿಗಳು ನೋಡೋದಕ್ಕೆ ಸ್ಫೂರ್ತಿನೇ ನಮ್ಮ PFC ಟೀಮ್ ಅಂತ ಹೇಳ್ಬೋದು. ಸತ್ಯವಾಗಿ ಹೇಳ್ತಾರೆ,
ಯಾಕಂದ್ರೆ ಬೈಕ್ಸೇ ಬೇಡ ಅಂತ ಸ್ಟಾಪ್ ಮಾಡಿ ಕಾರ್ ಡ್ರೈವ್ ಮಾಡ್ಕೊಂಡಿದ್ದೆ. ಸೊ ಈ ಗ್ಯಾಂಗ್ಗೆ ಸೇರಿಸಿದಂತ ಮಹಾ ಪುಣ್ಯಾತ್ಮ ಹೋಗ್ತಿದ್ದಾರೆ. ಸೊ ಅವ್ರನ್ನ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಬಿಟ್ಬಿಟ್ಟು ಸೈಕಲ್ ತುಳ್ಕೊಂಡು ಇಲ್ಲಿಂದ ಬೆಂಗಳೂರಿನ ಪಾಂಡಿಚೇರಿಗೆ ಸೈಕಲಲ್ಲಿ ಹೋಗ್ಬೇಕಂದ್ರೆ ಈ ಪುಣ್ಯಾತ್ಮ ಸಿಕ್ಕಿದ್ರು. ಸೈಕಲಲ್ಲಿ ಮಜಾ ಇಲ್ಲ, ಬನ್ನಿ ಬೈಕ್ ಓಡಿಸಿ ನಮ್ಮ ಗ್ರೂಪಲ್ಲಿ ಅಂತ ಕರ್ಕೊಂಡ್ಬಂದು ಈ ನಮ್ಮ ಸೈಡ್ ಜೊತೆ ಸೇರಿಸಿದ್ರು. ಅದಾದ್ಮೇಲಿಂದ ನಾನು ಏನು ಹಿಡಿದಿದ್ದು ಗೊತ್ತಿಲ್ಲ. ಇದು 3ನೇ ಗಾಡಿ, 4ನೇ ಗಾಡಿ ತಗೊಂಡಿದ್ದೀನಿ. ಸೊ ಇನ್ನು ಮುಂದಕ್ಕೆ ದಯವಿಟ್ಟು ಸ್ವಲ್ಪ ಮನಸ್ಸು ಕಂಟ್ರೋಲ್ ಬರಲಿ ಅನ್ನೋ ಒಂದು ದೇವರು ನಮ್ಮೊಂದು ಇಟ್ಕೊಳ್ಳಿ. ಬೇರೆ ಗಾಡಿಗಳು ಜಾಸ್ತಿ ತಗೊಳ್ಳೋದು ಬೇಡ, ಸಾಕು. ಇನ್ನೊಂದು ಬೇಕು ಅಂತಂದ್ರೆ 3 ವರ್ಷಕ್ಕೆ ನಮ್ಗೆ ಭಾಗ್ಯ ಸಿಕ್ಕಿರೋದು ಪುಣ್ಯಾತ್ಮನ ನೋಡೋದಕ್ಕೆ. ಎಲ್ಲಾರು ಬಡ್ದೆಬ್ಬರಿಸ್ಬಿಟ್ಟು ಹೋಗಿ ಮಲ್ಕೊಂಡು 3 ವರ್ಷ ಆದ್ಮೇಲೆ ಅದೇ 4 ವರ್ಷಕ್ಕೊಂದ್ಸರಿ ಜಾತ್ರೆ ಬರ್ತಾರೆ. ಇಲ್ಲಿ 3 ವರ್ಷಕ್ಕೊಂದ್ಸರಿ ಯಾತ್ರೆ ಬಂದಂಗೆ ಮಹೇಶ್ವರ್ ಬಂದು ಇಲ್ಲಿ ದರ್ಶನ ಕೊಡ್ತಾ ಇದಾರೆ. ಸ್ವಾಮಿನಾದ್ರು 300 ರೂಪಾಯಿ ಕೊಟ್ಟರೆ ದರ್ಶನ. ಎನಿವೆ ಲಾಸ್ಟ್ ಅಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಐ ಆಲ್ವೇಸ್ ಲವ್ ಮೈ ಬೈಕಿಂಗ್ ಫ್ಯಾಮಿಲಿ. ನಾನು ಯಾವಾಗಲೇ ಯಾವುದೇ ಗಾಡಿ ತೊಗೊಂಡ್ರು ನನ್ನ ಫ್ಯಾಮಿಲಿ ನನ್ನ ಹಿಂದೆ ಇರುತ್ತೆ, ಅಂದರೆ ನನ್ನ ಬೈಕಿಂಗ್ ಫ್ಯಾಮಿಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್ ಫಾರ್ ಕಮಿಂಗ್, ಟೇಕಿಂಗ್ ಟೈಮ್ ಅಂಡ್ ಕಮಿಂಗ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲೋ ಒಂದು 5% 10% ಎಲ್ಲ ಕಡೆ ಕಾಣಿಸ್ಕೊಂಡಿದ್ವಿ, ನಮಗೆ ಮಾತಾಡ್ತಾ ಇದ್ರು. ಅದನ್ನ ಇನ್ನೂ ಜಾಸ್ತಿ ನಮ್ಮನ್ನ ಕಾಣಿಸ್ಕೊಂಡು ನಮ್ಮನ್ನ ನಿಲ್ಲಿಸಿ ಮಾತಾಡ್ಸೋಷ್ಟು ಮಾಡಿರೋದು ಇವರು ಅನಾಮಿಕ ಮೋಟೋ ಬ್ಲಾಗ್ಸ್. ಎಲ್ಲೋದ್ರೂ ಸರ್ ನಿಮ್ಮ ವಿಡಿಯೋ ನೋಡಿದ್ದೀನಿ, ನಿಮ್ಮ ರೈಡ್ ನೋಡಿದ್ದೀನಿ ಅಂತ ಹೇಳ್ತಾರೆ. ಇಂಥ ಇನ್ಫ್ಲೂಯೆನ್ಸಸ್ ನಮಗೆ ಬೇಕು. ಯಾಕಂದ್ರೆ ಅವರು ಮೋಟೋ ಬ್ಲಾಗ್ಸ್ ಅಂದಮೇಲೆ ನಾವು ಮೋಟೋ ತೊಗೊಬೇಕಾದ್ರೆ ಅವ್ರನ್ನ ಕರ್ತಿರೋದು ಇದೇ ಉದ್ದೇಶಕ್ಕೋಸ್ಕರ. ಯಾವುದೇ ಗಾಡಿ ತೊಗೊಂಡ್ರು ಪ್ಲಸ್ ಮೈನಸ್ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ವಿಡಿಯೋಸ್ ನೋಡಿ ಆಕ್ಚುಲ್ ಆಗಿ ಕೊಡ್ತಾರೆ. ಈಸ್ ಅ ಟ್ರೂತ್ ಪರ್ಸನ್ ಫ್ರಮ್ ಮೈ ಸೈಡ್. ಹೇಳ್ಬೇಕು ಅಂತಂದ್ರೆ ಅಂತಂದ್ರೆ ತುಂಬಾ ಜನ ಇಡನ್ ರೈಡರ್ಸ್ ಆಮೇಲೆ ಹೀರೋಸ್ನ ಒಳಗಡೆ ಇರೋರ್ನ ಹೊರಗಡೆ ತರುವಂತ ಪ್ರಯತ್ನ ಮಾಡಿದ್ದೆ ಅನಾಮಿಕಾ ವ್ಲಾಗ್ಸ್ ಅವರು. ಬಟ್ ಯಾರ್ಯಾರು ಬ್ಲಾಗ್ಸು ವಿಂಟೇಜ್ ಇಂದ ಹಿಡಿದು 100cc ಇಂದ ಹಿಡಿದು 1000cc 1800cc ವರೆಗೂ ಎಲ್ಲೆಲ್ಲಿ ಬಚ್ಚಿಕೊಂಡಿದ್ರು ಅಂತ ರೈಡರ್ಸ್ಗಳನ್ನ ಆಚೆಗೆ ತೆಗೆಯುವಂತ ಕೆಲಸ ಮಾಡಿದ್ದಾರೆ. ತುಂಬಾ ರೈಡರ್ಸ್ಗಳನ್ನ ಇವತ್ತು ಮೆಲ್ಕಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್. ಆಲ್ ದ ಬೆಸ್ಟ್, ವೆರಿ ಬೆಸ್ಟ್ ಫಾರ್ ಯುವರ್